ಸೀತಾರಾಮ ಧಾರಾವಾಹಿಯ ಸೀತೆಗೆ ಕೊನೆಗೂ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಮನಮೆಚ್ಚಿದ ಹುಡುಗ ವೈಷ್ಣವಿಯ ಕೈ ಹಿಡಿಯಲಿದ್ದಾನೆ. ಸದ್ದಿಲ್ಲದೆ ಅಗ್ನಿಸಾಕ್ಷಿ ಸನ್ನಿಧಿಯ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನೆರವೇರಿದೆ. ಭಾರತೀಯ ವಾಯುಸೇನೆಯಲ್ಲಿ ಇರುವ ಅನುಕೂಲ್ ಮಿಶ್ರಾ ಜೊತೆ ವೈಷ್ಣವಿ ಗೌಡ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ. ಇವರ ನಿಶ್ಚಿತಾರ್ಥದ ಫೋಟೋ ಹಾಗೂ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಕೆಲವು ದಿನಗಳಿಂದ ಭರ್ಜರಿ ವೈರಲ್ ಆಗ್ತಿದೆ. ಆದರೆ ಅಭಿಮಾನಿಗಳಿಗಿರುವ ಪ್ರಶ್ನೆ ಅಂದ್ರೆ ಛತ್ತೀಸ್ಗಢದವರನ್ನ ವೈಷ್ಣವಿ ಮದುವೆ ಆಗ್ತಾ ಇರೋದು ಯಾಕೆ, ಹೇಗೆ ಇಬ್ಬರು ಲವ್ ಅಲ್ಲಿ ಬಿದ್ರು, ಲವ್ ಮಾಡ್ತಾ ಎಷ್ಟು ವರ್ಷ ಆಯ್ತು ಅನ್ನೋದು. ಇದಕ್ಕೆಲ್ಲ ಸ್ವತಃ ವೈಷ್ಣವಿ ಅವರೇ ಉತ್ತರ ಕೊಟ್ಟಿದ್ದಾರೆ. ನಾವಿಬ್ರು ಪರಿಚಯವಾಗಿ 1 ವರ್ಷ ಆಗ್ತಾ ಬಂತು, ಆದ್ರೆ ನಾನು ಯಾರಿಗೂ ಹೇಳಿರ್ಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಪೋಸ್ಟ್ ಹಂಚಿಕೊಂಡಿರ್ಲಿಲ್ಲ. ಇದು ಅರೇಂಜ್ಡ್ ಮ್ಯಾರೇಜ್ ಆಗಿರೋದ್ರಿಂದ ನಮಗೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳಲು ಟೈಮ್ ಬೇಕಾಗಿರುತ್ತೆ ಅಲ್ವಾ, ಹಾಗಾಗಿ ನಾವು ಸಮಯ ತೆಗೆದುಕೊಂಡಿದ್ವಿ ಅಂತ ವೈಷ್ಣವಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಮನೆಯವರು ಮೊದಲು ಮಾತನಾಡಿ ಜಾತಕ ನೋಡಿ ಓಕೆ ಆದ ಬಳಿಕ ನಮ್ಮಿಬ್ಬರ ಭೇಟಿಯಾಯಿತು. ಪ್ರತಿಯೊಬ್ಬ ಹೆಣ್ಣು ತಮ್ಮ ಗಂಡನಾಗುವವರು ಹೀಗೆ ಇರಬೇಕು ಅಂತ ಇರುತ್ತೆ. ಅರೇಂಜ್ಡ್ ಮ್ಯಾರೇಜ್ ನಲ್ಲಿ ನಾರ್ತ್ ಮತ್ತು ಸೌತ್ ಹೇಗೆ ಬ್ಲೆಂಡ್ ಆಗತ್ತೆ ಅಂತ ಎಲ್ಲರ ಡೌಟ್. ಆದ್ರೆ ಅವರ ಆಚರಣೆ, ಅವರ ಯೋಚನೆ ಎಲ್ಲವೂ ನಮ್ಮಂತೆಯೇ ಇದೆ. ಅನುಕೂಲ್ ಅವರ ಬಳಿ ಮಾತನಾಡಿದಾಗ ನಾನು ಹುಡುಕುತ್ತಾ ಇರುವವರು ಇವರೇ ಅನಿಸ್ತು. ನಮ್ಮಿಬ್ಬರ ಮೈಂಡ್ ಸೆಟ್ ಒಂದೇ ರೀತಿ ಇದೆ, ಆದ್ರಿಂದ ನಾನು ಒಪ್ಪಿಕೊಂಡೆ ಅಂತ ವೈಷ್ಣವಿ ಹೇಳಿದ್ದಾರೆ. ಕುಟುಂಬಸ್ಥರು, ಆಪ್ತರು ಮತ್ತು ತಾರೆಯರ ಸಮ್ಮುಖದಲ್ಲಿ ವೈಷ್ಣವಿ ಗೌಡ ಮತ್ತು ಅನುಕೂಲ್ ಮಿಶ್ರಾ ಅವರ ನಿಶ್ಚಿತಾರ್ಥ ಅದ್ಧೂರಿಯಾಗಿ ನೆರವೇರಿತು. ಶಾಸ್ತ್ರೋಕ್ತವಾಗಿ ಉಂಗುರವನ್ನ ಬದಲಾಯಿಸಿಕೊಂಡ್ರು. ಈ ಸಂಭ್ರಮದ ಕ್ಷಣಕ್ಕೆ ತಾರೆಯರು ಕೂಡ ಮೆರುಗು ಹೆಚ್ಚಿಸಿದ್ರು. ವೈಷ್ಣವಿ ಗೌಡ ಬೆಸ್ಟ್ ಫ್ರೆಂಡ್ ನಟಿ ಅಮೂಲ್ಯ ಸೇರಿದಂತೆ ಅನೇಕ ತಾರೆಯರು ಆಗಮಿಸಿ ನವ ಜೋಡಿಗೆ ಶುಭ ಹಾರೈಸಿದ್ರು. ಮದುವೆ ಬಗ್ಗೆ ಮಾತನಾಡಿದ ವೈಷ್ಣವಿ, ಅರೇಂಜ್ಮೆಂಟ್ಸ್ ಎಲ್ಲವೂ ನಡೀತಾ ಇದೆ, ನಮ್ಮ ಜಾತಕಕ್ಕೆ ಯಾವ ಮುಹೂರ್ತ ಸೆಟ್ ಆಗತ್ತೋ ಆ ದಿನ ಮದುವೆ ಆಗ್ತೇವೆ ಅಂತ ಹೇಳಿದ್ದಾರೆ.